ಎಲ್ಲರಿಗೂ ನಮಸ್ಕಾರ. ಪ್ರೇಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಿಯಾಂಕಾ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 28ನೇ ತಾರೀಕು ಅಂದರೆ ಡಿಸೆಂಬರ್ 28ಕ್ಕೆ ಏನು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ KA ಅವರು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ವಿಡಿಯೋ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ಕೂಡ ಈ ವಿಡಿಯೋ ನಿಮ್ಮ ಎಕ್ಸಾಮ್ನ ದೃಷ್ಟಿಯಿಂದ ಖಂಡಿತವಾಗ್ಲೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ. ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ನಾವು ಕನ್ನಡ ಸಾಹಿತ್ಯದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ: ಸುಳಾದಿ ದಾಸು ಎಂದೇ ಖ್ಯಾತರಾದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಸುಳಾದಿ ದಾಸು ಅಂತ ಯಾರನ್ನು ಕರೀತಾರೆ ಅಂತ ಅಂದ್ಬಿಟ್ಟು ಇಲ್ಲಿ 4 ಆಪ್ಷನ್ನ ಕೊಟ್ಟಿದ್ದಾರೆ. ಸೊ ಯಾರನ್ನು ಕರೀತಾರೆ ಸುಳಾದಿ ದಾಸು ಅಂತ ಹೇಳಿಬಿಟ್ಟು ಅಂತಂದರೆ, ವಿಜಯದಾಸರನ್ನ ಏನಂತ ಹೇಳಿ ಕರೀತಾರೆ, ಸುಳಾದಿ ದಾಸು ಅಂತ ಹೇಳಿ ಕರೆಯೋ ಅಂಥದ್ದು. ನೆಕ್ಸ್ಟು ಎರಡನೇ ಪ್ರಶ್ನೆ ನೋಡಿ, ಇಲ್ಲಿ ಕರ್ನಾಟಕ ಕಾದಂಬರಿಯನ್ನು ಬರೆದವರು ಯಾರು? ಕರ್ನಾಟಕ ಕಾದಂಬರಿಯನ್ನು ಯಾರು ಬರೆದಿದ್ದು ಅಂತ ಹೇಳಿದ್ರೆ ನಾಗಸೇನ, ನಯಸೇನ, 1ನೇ ಗುಣವರ್ಮ, 1ನೇ ನಾಗವರ್ಮ ಅಂತ ಇದೆ. ಯಾರಿಲ್ಲಿ ಕರ್ನಾಟಕ ಕಾದಂಬರಿಯನ್ನು ಬರೆದಿದ್ದು ಅಂತ ಹೇಳಿದ್ರೆ 1ನೇ ನಾಗವರ್ಮ ಏನಿದ್ದಾನೆ ಇವನು ಕರ್ನಾಟಕ ಕಾದಂಬರಿಯನ್ನು ಬರೆದಿರೋ ಅಂಥದ್ದು. ಇನ್ನು ಮೂರನೇ ಪ್ರಶ್ನೆ ನೋಡಿ, ಶ್ರೀರಾಮಾಯಣ ಮಹಾನ್ವೇಷಣ ಮಹಾಕಾವ್ಯದ ರಚನೆಕಾರರು ಯಾರು? ಸೊ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಶ್ರೀರಾಮಾಯಣ ಮಹಾನ್ವೇಷಣ ಅಂತ ಕೇಳಿರೋದು, ಶ್ರೀರಾಮಾಯಣ ದರ್ಶನಂ ಅಂತ ಕೇಳಿಲ್ಲ. ಸೊ ಆಪ್ಷನಲ್ಲಿ ಅವರ ಹೆಸರು ಕೂಡ ಇದೆ, ಶ್ರೀರಾಮಾಯಣ ದರ್ಶನಂ ಬರೆದಿರೋರ ಹೆಸರು ಕೂಡ ಇದೆ. ಸೊ ಹಾಗಾಗಿ ಇಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು. ಶ್ರೀರಾಮಾಯಣ ಮಹಾನ್ವೇಷಣ ಕೃತಿಯನ್ನು ರಚನೆ ಮಾಡಿದ್ದು ಯಾರು ಅಂತ ಕೇಳಿದ್ದಾರೆ. ಸೊ ಯಾರು ಬರೆದಿರೋದು ಈ ಒಂದು ಕೃತಿಯನ್ನು ಅಂತ ಹೇಳಿದ್ರೆ ಎಂ ವೀರಪ್ಪ ಮೊಯ್ಲಿಯವರು ಏನಿದ್ದಾರೆ ಈ ಒಂದು ಶ್ರೀರಾಮಾಯಣ ಮಹಾನ್ವೇಷಣ ಅನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡಿರೋ ಅಂಥದ್ದು. 4ನೇ ಪ್ರಶ್ನೆ ನೋಡಿ, ತೆರೆದ ಬಾಗಿಲು ಯಾರ ಕವನ ಸಂಕಲನ? ಈ ಒಂದು ತೆರೆದ ಬಾಗಿಲು ಅಂತಕ್ಕಂಥದ್ದು ಯಾರು ಬರೆದಿರುವಂತಹ ಕವನ ಸಂಕಲನ ಅಂತ ಹೇಳಿದ್ದಾರೆ. ಸೊ ದ.ರಾ ಬೇಂದ್ರೆ, KS ನರಸಿಂಹಸ್ವಾಮಿ, ಬಸವರಾಜ ಕಟ್ಟಿಮನೆ, ತರಾಸು ಅಂತ ಆಪ್ಷನ್ಸ್ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ತೆರೆದ ಬಾಗಿಲನ್ನು ಬರೆದವರು ಯಾರು ಅಂತ ಹೇಳಿದ್ರೆ KS ನರಸಿಂಹಸ್ವಾಮಿ ಅವರು ಈ ಒಂದು ತೆರೆದ ಬಾಗಿಲು ಅನ್ನುವಂತಹ ಒಂದು ಕವನ ಸಂಕಲನವನ್ನು ರಚನೆ ಮಾಡಿರೋ ಅಂಥದ್ದು. ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ, ಕುಮಾರವ್ಯಾಸ ಭಾರತದ ಛಂದಸ್ಸು ಡ್ಯಾಶ್ ಅಂತ ಕೇಳಿದ್ದಾರೆ. ಕುಮಾರವ್ಯಾಸ ಭಾರತದ ಛಂದಸ್ಸು ಯಾವ ಷಟ್ಪದಿಯಲ್ಲಿ ಇದೆ ಅಂತ ಹೇಳಿ. ವಾರ್ಧಕ ಷಟ್ಪದಿ, ಭಾಮಿನಿ ಷಟ್ಪದಿ, ಭೋಗ ಷಟ್ಪದಿ, ಹಾಗೆ ಚಂಪು ಅಂತ ಇದೆ. ಸೊ ಯಾವ ಒಂದು ಷಟ್ಪದಿಯಲ್ಲಿ ಇವರ ಒಂದು ಕುಮಾರವ್ಯಾಸ ಭಾರತದ ಛಂದಸ್ಸು ಇರುವಂಥದ್ದು ಅಂತ ಹೇಳಿದ್ರೆ ಆಪ್ಷನ್ ಬಿ, ಭಾಮಿನಿ ಷಟ್ಪದಿ, ಇದು ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, 6ನೇ ಪ್ರಶ್ನೆ, ರನ್ನ ಕವಿ ರಚಿಸಿದ ಕಾವ್ಯ ಡ್ಯಾಶ್ ಅಂತ ಇದೆ. ರನ್ನ ಕವಿ ಯಾವ ಒಂದು ಕಾವ್ಯವನ್ನು ರಚನೆ ಮಾಡ್ತಾರೆ? ವಿಕ್ರಮಾರ್ಜುನ ವಿಜಯ, ಸಾಹಸ ಭೀಮ ವಿಜಯ, ಆದಿಪುರಾಣ, ಹಾಗೆ ಕವಿರಾಜ ಮಾರ್ಗ. ಯಾವುದು ರನ್ನ ಕವಿ ಬರೆದಿರೋದು ಅಂತ ಹೇಳಿದ್ರೆ ಸಾಹಸ ಭೀಮ ವಿಜಯಂ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಸಾಹಸ ಭೀಮ ವಿಜಯಮನ್ನ ರನ್ನ ಕವಿ ರಚನೆ ಮಾಡಿರೋ ಅಂಥದ್ದು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, 7ನೇ ಪ್ರಶ್ನೆ, ರಂಗನ ಮದುವೆ ಇದು ಯಾರ ಸಣ್ಣ ಕಥೆಯಾಗಿದೆ? ರಂಗನ ಮದುವೆ ಅನ್ನೋದನ್ನ ಯಾರು ಬರೆದಿರುವಂಥದ್ದು? ಈ ಒಂದು ಸಣ್ಣ ಕಥೆಯನ್ನ ಮಾಸ್ತಿಯವರ, KS ನರಸಿಂಹಸ್ವಾಮಿಯವರ, ಅಥವಾ ಕುವೆಂಪುನ, ವಿ.ಕೃ. ಗೋಕಾಕ್ರವರ ಅಂತಕ್ಕಂಥದ್ದು. ಸೊ ಇಲ್ಲಿ ಈ ಒಂದು ಸಣ್ಣ ಕಥೆಯನ್ನು ಬರೆದಿರೋದು ಯಾರು ಅಂತ ಹೇಳಿದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್. ಸೊ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರಿಗೆ ಸಣ್ಣ ಕಥೆಗಳ ಜನಕ ಅಂತಲೂ ಕೂಡ ಹೆಸರು ಇರುವಂಥದ್ದು. ಸೊ ನಿಮಗೆ ನೆಕ್ಸ್ಟ್ ಕೇಳಿದ್ರು ಕೇಳ್ತಾರೆ, ಹೇಳೋಕ್ಕಾಗಲ್ಲ ಸಣ್ಣ ಕಥೆಗಳ ಜನಕ ಅಂತ ಯಾರನ್ನ ಕರೀತಾರೆ ಅಂತ ಹೇಳಿದ್ರೆ ಸೊ ನೀವು ಕಣ್ಣು ಮುಚ್ಕೊಂಡು ಬರೆದು ಬಿಡಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗರ್. ಸೊ ಇಲ್ಲಿ ರಂಗನ ಮದುವೆ ಯಾರು ಬರೆದಿರೋದು ಅಂತ ಹೇಳಿದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಚಕೋರಿ ಮಹಾಕಾವ್ಯದ ರಚನಾಕಾರರು ಯಾರು? ಈ ಒಂದು ಚಕೋರಿ ಅನ್ನುವಂತಹ ಮಹಾಕಾವ್ಯವನ್ನ ಯಾರು ರಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಪ್ಷನ್ಸ್ ಅಲ್ಲಿ ಕುವೆಂಪುರವರಿದ್ರು, ದ.ರಾ ಬೇಂದ್ರೆ, ಚಂದ್ರಶೇಖರ ಕಂಬಾರ, ಹಾಗೇನೆ ಮಾಸ್ತಿ ಅವರು. ಸೊ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಚಂದ್ರಶೇಖರ ಕಂಬಾರ ಇಲ್ಲಿ ಚಕೋರಿ ಮಹಾಕಾವ್ಯವನ್ನು ರಚನೆ ಮಾಡಿರುವಂಥದ್ದು. 9ನೇ ಪ್ರಶ್ನೆ ನೋಡಿ, ಕಿಶೋರ ಚಂದ್ರವಾಣಿ ಇದು ಯಾರ ಮೊದಲ ಕಾವ್ಯನಾಮ ಆಗಿತ್ತು? ಕಿಶೋರ ಚಂದ್ರವಾಣಿ ಅಂತಕ್ಕಂಥದ್ದು ಯಾರ ಮೊದಲ ಕಾವ್ಯನಾಮ ಆಗಿತ್ತು ಅಂತ ಹೇಳಿಬಿಟ್ಟು ಇಲ್ಲಿ ಯಾರ್ದು ಈ ಒಂದು ಕಾವ್ಯನಾಮ ಯಾರ್ದಾಗಿತ್ತು ಅಂತ ಹೇಳಿದ್ರೆ ಕುವೆಂಪುರವರ ಕಾವ್ಯನಾಮ ಆಗಿತ್ತು ಈ ಒಂದು ಕಿಶೋರ ಚಂದ್ರವಾಣಿ ಅಂತಕ್ಕಂಥದ್ದು. ನೆಕ್ಸ್ಟ್ 10ನೇ ಪ್ರಶ್ನೆ ನೋಡಿ, ಇಲ್ಲಿ
ಸೂರಂ ಎಕ್ಕುಂಡಿಯವರು ಈ ಕ್ಷೇತ್ರದಲ್ಲಿ ಪ್ರಮುಖರು. ಯಾವ ಕ್ಷೇತ್ರದಲ್ಲಿ ಸೂರಂ ಎಕ್ಕುಂಡಿಯವರು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ರು? ಕಥನ ಕವನನ, ಮಹಾಕಾವ್ಯನ, ಭಾವಗೀತೆನ ಅಥವಾ ಖಂಡಕಾವ್ಯನ ಅಂತ ಕೇಳಿದರೆ, ಸೊ ಸೂರಂ ಎಕ್ಕುಂಡಿಯವರು ಕಥನ ಕವನ ಕ್ಷೇತ್ರದಲ್ಲಿ ಇವರು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಇದು ಸರಿಯಾದ ಉತ್ತರ. ನೆಕ್ಸ್ಟು 11ನೇ ಪ್ರಶ್ನೆ, ಗಿರೀಶ್ ಕಾರ್ನಾಡ್ರವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದ್ದು ಯಾವ ವರ್ಷದಲ್ಲಿ? ಸೊ ಗಿರೀಶ್ ಕಾರ್ನಾಡ್ರವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಸೊ ಯಾವ ವರ್ಷದಲ್ಲಿ ಅವರಿಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ಅಂತ ಹೇಳಿಬಿಟ್ಟು, ಯಾವ ವರ್ಷದಲ್ಲಿ ಅಂತ ಹೇಳಿದ್ರೆ 1998ರಲ್ಲಿ ಗಿರೀಶ್ ಕಾರ್ನಾಡ್ರವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗೋ ಅಂಥದ್ದು. ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ, ಶರಪಂಜರ ಇದು ಯಾರ ಕಾದಂಬರಿ? ಶರಪಂಜರ ಅನ್ನುವಂತಹ ಒಂದು ಕಾದಂಬರಿಯನ್ನು ಯಾರು ಬರೆದಿದ್ದಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಯಾರು ಅಂತ ಹೇಳಿದರೆ ಇದಕ್ಕೆ ಆನ್ಸರ್ ಬಂದು ತ್ರಿವೇಣಿಯವರು ಶರಪಂಜರ ಅನ್ನುವಂತಹ ಒಂದು ಕಾದಂಬರಿಯನ್ನು ರಚನೆ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ, ವೈದೇಹಿ ಕಾವ್ಯನಾಮದ ಲೇಖಕಿ ಯಾರು? ವೈದೇಹಿ ಅನ್ನುವಂತಹ ಒಂದು ಕಾವ್ಯನಾಮ ಇಟ್ಕೊಂಡಂತಹ ಲೇಖಕಿ ಯಾರು ಅಂತ ಕೇಳಿದ್ದಾರೆ. MK ಇಂದಿರಾ, ವಿಜಯ ದಬ್ಬೆ, ಈಚನೂರು ಶಾಂತ, ಜಾನಕಿ ಶ್ರೀನಿವಾಸ ಮೂರ್ತಿ. ಸೊ ಯಾರಿದಕ್ಕೆ ಆನ್ಸರು? ಏನಿದಕ್ಕೆ ಆನ್ಸರ್ ಅಂತ ಹೇಳಿದ್ರೆ ಜಾನಕಿ ಶ್ರೀನಿವಾಸ ಮೂರ್ತಿ ಏನಿದ್ದಾರೆ ವೈದೇಹಿ ಅನ್ನುವಂತಹ ಕಾವ್ಯನಾಮವನ್ನು ಹೊಂದಿರುವಂತಹ ಲೇಖಕಿ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, ಕನ್ನಡಂ ಕಸ್ತೂರಿಯಲ್ತೆ ಎಂದವರು ಡ್ಯಾಶ್ ಅಂತ ಕೇಳಿದ್ದಾರೆ. ಕನ್ನಡ ಕಸ್ತೂರಿಯಲ್ವೇ ಅಂತ ಹೇಳಿದವರು ಯಾರು ಅಂತ ಹೇಳಿಬಿಟ್ಟು, ಸೊ ಮುದ್ದಣ್ಣ, ದ ರಾ ಬೇಂದ್ರೆ, ಚನ್ನವೀರ ಕಣವಿ, ಪೂತಿನ. ಯಾರು ಇದರಲ್ಲಿ ಕನ್ನಡ ಕಸ್ತೂರಿಯಲ್ವೇ ಅಂತ ಹೇಳಿದವರು ಅಂತಂದರೆ ಆಪ್ಷನ್ ಎ ಏನಿದೆ, ಮುದ್ದಣ್ಣ ಕನ್ನಡ ಕಸ್ತೂರಿಯಲ್ತೆ ಅಂತ ಈ ಒಂದು ಸ್ಟೇಟ್ಮೆಂಟನ್ನು ಹೇಳೋ ಅಂಥದ್ದು. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ, ಭಾವ ಇದು ಯಾರ ಆತ್ಮಕಥನವಾಗಿದೆ? ಭಾವ ಅಂತಕ್ಕಂಥದ್ದು ಯಾರ ಒಂದು ಆತ್ಮಕಥನ ಆಗಿದೆ ಅಂತ ಹೇಳಿಬಿಟ್ಟು, ಸೊ UR ಅನಂತಮೂರ್ತಿ, ಕುವೆಂಪು, ಮಾಸ್ತಿ, BM ಶ್ರೀ ಇದು ಆಪ್ಷನ್ಸ್ ಆಗಿರುತ್ತೆ. ಸೊ ಯಾರ ಒಂದು ಆತ್ಮಕಥನ ಆಗಿದೆ ಅಂತ ಹೇಳಿದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರ ಆತ್ಮಕಥನ ಈ ಒಂದು ಭಾವ ಅಂತಕ್ಕಂಥದ್ದು. ನೆಕ್ಸ್ಟು 16ನೇ ಪ್ರಶ್ನೆ ನೋಡಿ, ಜೋಕುಮಾರ ಸ್ವಾಮಿ ಎಂಬುದು ಡ್ಯಾಶ್. ಈ ಒಂದು ಜೋಕುಮಾರ ಸ್ವಾಮಿ ಅಂತಕ್ಕಂಥದ್ದು ಕಥಾ ಸಂಕಲನ ಅಥವಾ ಸಣ್ಣ ಕಥೆನ, ನಾಟಕನ, ಕಾದಂಬರಿನ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಜೋಕುಮಾರ ಸ್ವಾಮಿ ಅನ್ನುವಂಥದ್ದು ಇಲ್ಲಿ ನಾಟಕಕ್ಕೆ ಬರುವಂಥದ್ದು. ಸೊ ಜೋಕುಮಾರ ಸ್ವಾಮಿ ಅನ್ನುವಂಥದ್ದು ಒಂದು ನಾಟಕ ಆಗಿರುವಂಥದ್ದು. ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ, ರಾಮನಾಥ ಇದು ಯಾರ ಅಂಕಿತ ನಾಮ ಆಗಿರುವಂಥದ್ದು? ರಾಮನಾಥ ಅಂತಕ್ಕಂಥದ್ದು ಯಾರ ಒಂದು ಅಂಕಿತ ನಾಮ ಅಂತ ಹೇಳಿ, ಅಲ್ಲಮ ಪ್ರಭುಗಳು, ಜೇಡರ ದಾಸಿಮಯ್ಯ, ಸಿದ್ದರಾಮ, ಬಸವಣ್ಣ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಜೇಡರ ದಾಸಿಮಯ್ಯನವರ ಒಂದು ಕಾವ್ಯನಾಮ ಏನಾಗಿತ್ತು ಅಂತ ಹೇಳಿದ್ರೆ ರಾಮನಾಥ ಅಂತಕ್ಕಂಥದ್ದು. ಸೊ ಜೇಡರ ದಾಸಿಮಯ್ಯ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 18ನೇ ಪ್ರಶ್ನೆ, ಬಾರಿಸು ಕನ್ನಡ ಡಿಂಡಿಮವ ಎನ್ನುವ ಕವಿತೆಯನ್ನ ಬರೆದವರು ಯಾರು? ನಯಸೇನ, ದ ರಾ ಬೇಂದ್ರೆ, ಕುವೆಂಪು, BM ಶ್ರೀ. ಯಾರು ಈ ಒಂದು ಬಾರಿಸು ಕನ್ನಡ ಡಿಂಡಿಮವ ಅನ್ನುವಂತಹ ಒಂದು ಕವಿತೆಯನ್ನು ಬರೀತಾರೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಏನಿದೆ, ಕುವೆಂಪುರವರು ಈ ಒಂದು ಬಾರಿಸು ಕನ್ನಡ ಡಿಂಡಿಮವ ಅನ್ನುವಂತಹ ಒಂದು ಕವಿತೆಯನ್ನು ಬರೆಯುವಂಥದ್ದು. 19ನೇ ಪ್ರಶ್ನೆ, ದ್ರಾವಿಡ ಛಂದಸ್ಸಿನಲ್ಲಿ ಇರುವ ಗಣಗಳಿಗೆ ಈ ಹೆಸರಿದೆ. ದ್ರಾವಿಡ ಛಂದಸ್ಸಲ್ಲಿ ಇರ್ತಕ್ಕಂತಹ ಗಣಗಳನ್ನು ನಾವು ಏನಂತ ಹೇಳಿ ಕರಿತೀವಿ? ಅಕ್ಷರಗಣ, ಮಾತ್ರಾಗಣ, ಅಂಶಗಣ, ಭೂತಗಣ ಏನಂತ ಹೇಳಿ ಕರಿತೀವಿ ಅಂತ ಅಂದ್ಬಿಟ್ಟು, ಸೊ ಇಲ್ಲಿ ದ್ರಾವಿಡ ಛಂದಸ್ಸಿನಲ್ಲಿ ಇರ್ತಕ್ಕಂತಹ ಗಣಗಳಿಗೆ ನಾವು ಮಾತ್ರಾಗಣ ಅಂತ ಹೇಳಿ ಕರಿತೀವಿ. ಆಪ್ಷನ್ ನಂಬರ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ, 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಲಿದೆ ಅಂತ ಹೇಳ್ಬಿಟ್ಟು, ಕಲಬುರಗಿ, ಕೊಪ್ಪಳ, ಹಾವೇರಿ, ಶಿವಮೊಗ್ಗ. ಸೊ ಎಲ್ಲಿ ನಡೀತು 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಹೇಳಿದ್ರೆ ಆಪ್ಷನ್ ನಂಬರ್ ಸಿ, ಹಾವೇರಿಯಲ್ಲಿ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿರೋ ಅಂಥದ್ದು. ಸೊ ಇದು 20 ಪ್ರಶ್ನೆಗಳು ಏನಿದೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಹಾಗೆಯೇ ಮುಂದುವರೆದಂತೆ ನುಡಿಗಟ್ಟುಗಳ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಈಗ ನಾವು ನುಡಿಗಟ್ಟುಗಳ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಮೊದಲನೇದು ನೋಡಿ, ಅಡ್ಡ ಹಾದಿ ಇಡಿ ಅಂತ ಹೇಳಿಬಿಟ್ಟು ಇದೆ. ಅಡ್ಡ ಹಾದಿ ಇಡಿ ಅಂತ ಹೇಳಿದ್ರೆ ಅರ್ಥ ಏನು ಬರುತ್ತೆ? ಈ ಒಂದು ನುಡಿಗಟ್ಟಿನ ಅರ್ಥ ಏನು ಅಂತ ಹೇಳಿದ್ರೆ ಹಾಳಾಗಿ ಹೋಗು, ರೀತಿ ಬಿಟ್ಟು ನಡೆ, ಅಡ್ಡದಾರಿಯಲ್ಲಿ ಓಡಿ ಹೋಗು, ಮೋಸ ಹೋಗು ಅಂತ ಇದೆ. ಸೊ ಅಡ್ಡದಾರಿ ಹಿಡಿ ಅಂತ ಹೇಳಿದ್ರೆ ರೀತಿಯನ್ನು ಬಿಟ್ಟು ನಡೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ. ರೀತಿ ನೀತಿಗಳನ್ನು ಬಿಟ್ಟು ಅಡ್ಡದಾರಿಯನ್ನು ಹಿಡಿದಿರುವಂಥದ್ದು ಅಂತ ಹೇಳುವಂಥದ್ದು ರೀತಿ ಬಿಟ್ಟು ನಡೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು
ಎರಡನೇ ಪ್ರಶ್ನೆ, ನುಡಿಗಟ್ಟಿನಲ್ಲಿ ಎರಡನೇ ಪ್ರಶ್ನೆ, ರಾಮಬಾಣ ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳಿದ್ದಾರೆ. ರಾಮ ಬಿಟ್ಟಿದ್ದ ಬಾಣ, ಹನುಮಂತ, ಔಷಧಿಯೊಂದರ ಹೆಸರು, ಸರಿಯಾದ ಉಪಾಯ ಅಂತ ಇದೆ. ಸೊ ರಾಮಬಾಣ ಅಂತಕ್ಕಂತಹ ನುಡಿಗಟ್ಟಿನ ಅರ್ಥ ಏನು ಅಂತ ಹೇಳಿದ್ರೆ ಸರಿಯಾದ ಉಪಾಯ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿದೆ. ರಾಮಬಾಣ ಅಂತ ಹೇಳಿದ್ರೆ ಸರಿಯಾದ ಉಪಾಯ ಅಂತ ಹೇಳಿಬಿಟ್ಟು. ನೆಕ್ಸ್ಟು ಮೂರನೇ ಪ್ರಶ್ನೆ, ಕಾಲ ಮೇಲೆ ನಿಲ್ಲು ಅಂತ ಹೇಳಿದ್ರೆ ಎದ್ದು ನಿಲ್ಲು, ಒಂಟಿ ಕಾಲು ಮೇಲೆ ನಿಲ್ಲು, ಸ್ವಾವಲಂಬಿಯಾಗು, ದುಡಿದು ಗಳಿಸು ಅಂತ ಇದೆ. ಸೊ ಇಲ್ಲಿ ಕಾಲ ಮೇಲೆ ನಿಲ್ಲು ಅಂತ ಹೇಳಿದ್ರೆ ಸ್ವಾವಲಂಬಿಯಾಗು ಅಂತ, ಅಂದರೆ ಯಾರ ಮೇಲೂ ಸಹ ಡಿಪೆಂಡ್ ಆಗದೆ ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ ಅಂತ ಹೇಳ್ತಾರಲ್ಲ, ಸ್ವಾವಲಂಬಿಯಾಗಿ ದುಡಿಯೋದು, ಸ್ವಾವಲಂಬಿಯಾಗಿ ಜೀವನ ಮಾಡೋದು ಅನ್ನೋದು ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ. ನಾಲ್ಕನೇ ಪ್ರಶ್ನೆ ನೋಡಿ, ಕಾಲು ಹಿಡಿ ಅಂತಕ್ಕಂಥದ್ದು. ಕಾಲು ಹಿಡಿ ಈ ಒಂದು ನುಡಿಗಟ್ಟಿನ ಅರ್ಥ ಏನು ಅಂದರೆ ಕಾಲು ಮುಗಿ, ಬೇಡಿಕೋ, ವಿನಯವಾಗಿರು, ಶರಣಾಗು ಅಂತ ಇದೆ. ಸೊ ಇಲ್ಲಿ ಕಾಲು ಹಿಡಿ ಅಂತ ಹೇಳಿದ್ರೆ ಶರಣಾಗು ಅಂತಕ್ಕಂತಹ ಒಂದು ಅರ್ಥವನ್ನು ಕೊಡುವಂಥದ್ದು ಈ ಒಂದು ನುಡಿಗಟ್ಟು. ಐದನೇ ಪ್ರಶ್ನೆ, ಕೈ ಚಾಚು. ಕೈ ಚಾಚು ಅಂತಂದರೆ ಏನಂತ ಅರ್ಥ ಬರುತ್ತೆ? ಬೇಡು, ಕೈ ಮುಂದೆ ಮಾಡು, ಅಂಗಲಾಚು, ಬಿಡದೆ ಕಾಡಿಸು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಕೈ ಚಾಚು ಅಂತ ಹೇಳಿದ್ರೆ ಬೇಡು ಅಂತಕ್ಕಂಥದ್ದು, ಬೇರೆಯವ್ರ ಮುಂದೆ ಕೈ ಚಾಚಬೇಡ, ಬೇರೆಯವ್ರ ಮುಂದೆ ಯಾವಾಗಲೂ ಕೈ ಚಾಚ್ತಾನೆ ಇರ್ತಾರೆ ಅಂತ ಹೇಳ್ತಾರಲ್ಲ. ಸೊ ಕೈ ಚಾಚು ಅಂತ ಹೇಳಿದ್ರೆ ಬೇಡ್ಕೊಂಡು ತಿನ್ನೋದು ಅಥವಾ ಬೇಡೋದು ಅಂತ ಹೇಳಿ ಅರ್ಥ ಬರುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಆರನೇದು, ಗಾಳಿಗೆ ತೂರು. ಗಾಳಿಗೆ ತೂರು ಈ ಒಂದು ನುಡಿಗಟ್ಟಿನ ಅರ್ಥ ಏನು ಅಂದರೆ ತಿರಸ್ಕರಿಸು, ಗಾಳಿ ಬಂದಾಗ ತೂರಿಕೋ, ಹೇಳಿದ ಹಾಗೆ ಕೇಳು ಅಥವಾ ನಿರ್ಲಕ್ಷಿಸು. ಏನು ಈ ಒಂದು ನುಡಿಗಟ್ಟಿನ ಅರ್ಥ ಅಂತ ಹೇಳಿದ್ರೆ ಗಾಳಿಗೆ ತೂರು ಅಂತ ಹೇಳಿದ್ರೆ ನಿರ್ಲಕ್ಷಿಸು. ಯಾರಾದರೂ ಏನಾದರೂ ಒಂದು ವಿಷಯನ ಹೇಳ್ತಿದ್ದಾರೆ ಅಂತಂದರೆ ಆ ವಿಷಯನ ಅವನು ಗಾಳಿಗೆ ತೂರ್ಬಿಟ್ಟ ಅಂತ ಹೇಳಲ್ವಾ. ಸೊ ಅಷ್ಟು ಗಮನ ಕೊಟ್ಟು ವಿಷಯವನ್ನು ಕೇಳದೇ ಇರೋದು, ನಿರ್ಲಕ್ಷಿಸು ಅಂತಕ್ಕಂತಹ ಅರ್ಥವನ್ನು ಈ ಗಾಳಿಗೆ ತೂರು ಅನ್ನುವಂತಹ ನುಡಿಗಟ್ಟು ಕೊಡುತ್ತೆ. ಮುಂದಿನ ಪ್ರಶ್ನೆ, ಏಳನೇ ಒಂದು ಪ್ರಶ್ನೆ ನೋಡಿ, ತಲೆದೂಗು ಈ ಒಂದು ನುಡಿಗಟ್ಟಿನ ಅರ್ಥ ಏನು ಅಂತ ಹೇಳಿಬಿಟ್ಟು ತಲೆ ಅಲ್ಲಾಡಿಸು, ಒಪ್ಪಿಗೆ ಕೊಡು, ನಿದ್ದೆ ಮಾಡು, ಮಲಗಿಕೋ ಅಂತ ಇದೆ. ಸೊ ತಲೆದೂಗು ಅನ್ನುವಂತಹ ನುಡಿಗಟ್ಟಿನ ಅರ್ಥ ಏನು ಅಂತ ಹೇಳಿದ್ರೆ ಒಪ್ಪಿಗೆ ಕೊಡು, ಎಲ್ಲದಕ್ಕೂ ತಲೆದೂಗ್ತಾನೆ ಇರ್ತಾನೆ ಅಂತ ಹೇಳ್ತಾರಲ್ಲ. ಸೊ ಒಪ್ಪಿಗೆ ಕೊಡು ಅಂತ ಹೇಳಿಬಿಟ್ಟು ಈ ಒಂದು ನುಡಿಗಟ್ಟಿನ ಅರ್ಥ ಬರುತ್ತೆ. ಎಂಟನೇ ಒಂದು ನುಡಿಗಟ್ಟು, ಗಂಟಲು ಬಿಗಿಯಾಗು. ಗಂಟಲು ಬಿಗಿಯಾಗು ಅನ್ನುವಂತಹ ನುಡಿಗಟ್ಟಿನ ಅರ್ಥ ಏನು ಅಂತ ಹೇಳಿದ್ರೆ ಆಪ್ಷನ್ಸ್ ನೋಡಿ ಇಲ್ಲಿ, ಮೂಕನಾಗುವುದು, ಗಂಟಲು ನೋವಾಗು, ಅತೀವ ದುಃಖ, ಅತೀವ ಖುಷಿಯಾಗು. ಸೊ ಗಂಟಲು ಬಿಗಿಯಾಗು ಅಂತ ಹೇಳಿದ್ರೆ ಇಲ್ಲಿ ಏನು ಉತ್ತರ ಬರುತ್ತೆ? ಅತೀವ ದುಃಖ. ನಮಗೆ ದುಃಖ ಬಂದಾಗ ನಾವು ತಡ್ಕೊಳ್ಳುವಂಥ ಪ್ರಯತ್ನ ಮಾಡಿದಾಗ ಅದು ಗಂಟಲು ಬಿಗಿ ಮಾಡ್ಕೋ ಅಂತ ಹೇಳೋದನ್ನು ಕೇಳಿರ್ತೀರಲ್ಲ. ಸೊ ಗಂಟಲು ಬಿಗಿಯಾಗು ಅಂತ ಹೇಳಿದ್ರೆ ಅತೀವ ದುಃಖ ಅನ್ನುವಂತಹ ಅರ್ಥವನ್ನು ಕೊಡುವಂಥದ್ದು ಆ ನುಡಿಗಟ್ಟು. ಒಂಬತ್ತನೇ ನುಡಿಗಟ್ಟು ನೋಡಿ, ಎರಡು ಬಗೆ ಅಂತ ಇದೆ. ಸೊ ಎರಡು ಬಗೆ ಅಂತಂದರೆ ಏನು? ಅವಕಾಶವಾದಿನ, ದ್ರೋಹ ಮಾಡೋಣ, ಅಥವಾ ಸದುಪಯೋಗ ಪಡಿಸಿಕೋ ಅಂತನ, ಅಥವಾ ಎರಡು ಥರ ಮಾತಾಡು ಅಂತನ ಅಂತ ಇಲ್ಲಿ ಆಪ್ಷನ್ಸ್ ಇದೆ. ಸೊ ಎರಡು ಬಗೆ ಅಂತ ಹೇಳಿದ್ರೆ ಇಲ್ಲಿ ದ್ರೋಹ ಮಾಡು ಅಂತಕ್ಕಂಥದ್ದು ಸರಿಯಾದ ಅರ್ಥ ಬರುತ್ತೆ. ಈ ಎರಡು ಬಗೆ ಅನ್ನುವಂತಹ ನುಡಿಗಟ್ಟಿನ ಅರ್ಥ ದ್ರೋಹ ಮಾಡು ಅಂತ ಹೇಳಿಬಿಟ್ಟು. ನೆಕ್ಸ್ಟು 10ನೇ ಒಂದು ನುಡಿಗಟ್ಟು ನೋಡಿ, ಆಕಾಶಕ್ಕೆ ಏಣಿ ಹಾಕು ಅನ್ನುವಂಥ ನುಡಿಗಟ್ಟು. ಸೊ ಇಲ್ಲಿ ಬಹಳ ಪ್ರಯತ್ನ ಮಾಡು, ಎತ್ತರಕ್ಕೆ ಏಣಿ ಹಾಕು, ಶ್ರೀಮಂತನಾಗು, ಅಸಾಧ್ಯವಾದುದಕ್ಕೆ ಪ್ರಯತ್ನಿಸು ಅಂತ ಇದೆ. ಸೊ ಇಲ್ಲಿ ಆಕಾಶಕ್ಕೆ ಏಣಿ ಹಾಕು ಅಂತ ಹೇಳಿದ್ರೆ ಅಸಾಧ್ಯವಾದುದಕ್ಕೆ ಪ್ರಯತ್ನಿಸು. ನಮ್ಮ ಕೈಲಿ ಆಗದೆ ಇರೋದು ಏನೂ ಇಲ್ಲ, ಎಲ್ಲವೂ ಸಾಧ್ಯ ಆಗುತ್ತೆ. ಸೊ ಆಕಾಶಕ್ಕೆ ಏಣಿ ಹಾಕಬೇಡ ಅನ್ನೋದನ್ನ ಕೇಳಿರ್ತೀರ ನೀವು. ಸೊ ಆಕಾಶಕ್ಕೆ ಏಣಿ ಹಾಕಬೇಡ ಅಂತಂದರೆ ನಿನ್ನ ಕೈಲಿ ಆಗದೆ ಇರೋದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಬೇಡ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಆಕಾಶಕ್ಕೆ ಏಣಿ ಹಾಕು ಅಂದರೆ ಅಸಾಧ್ಯವಾದದಕ್ಕೆ ಪ್ರಯತ್ನಿಸು ಅಂತ ಹೇಳಿಬಿಟ್ಟು. 11ನೇ ಒಂದು ನುಡಿಗಟ್ಟು, ಪಾತಳ ಗರಡಿ ಹಾಕು. ಪಾತಳ ಗರಡಿ ಹಾಕು ಅಂತಂದರೆ ಆಳಕ್ಕೆ ಇಳಿ, ಚೆನ್ನಾಗಿ ಶೋಧಿಸು, ಪಟ್ಟು ಹಾಕು, ಆಳಕ್ಕೆ ಹಾಕು ಅಂತಕ್ಕಂಥದ್ದು. ಇಲ್ಲಿ ಪಾತಾಳ ಗರಡಿ ಹಾಕು ಅಂತ ಹೇಳಿದ್ರೆ ಚೆನ್ನಾಗಿ ಶೋಧಿಸು ಅನ್ನುವಂತಹ ಒಂದು ಅರ್ಥ ಈ ಒಂದು ನುಡಿಗಟ್ಟಿನ ಅರ್ಥ ಬರುತ್ತೆ. 12ನೆಯ ಒಂದು ನುಡಿಗಟ್ಟು, ಚಳ್ಳೆ ಹಣ್ಣು ತಿನ್ನಿಸು ಅಂತ ಇದೆ. ಚಳ್ಳೆ ಹಣ್ಣು ತಿನ್ನಿಸು ಅಂತ ಹೇಳಿದ್ರೆ ಸಹಾಯ ಮಾಡು, ಸಿಹಿಯನ್ನು ತಿನ್ನಿಸು, ಮೋಸ ಮಾಡು, ತೊಂದರೆ ಕೊಡು. ಸೊ ಏನಿದಕ್ಕೆ ಆನ್ಸರ್? ಚಳ್ಳೆ ಹಣ್ಣು ತಿನ್ನಿಸು ಅಂದರೆ ಏನು ಆನ್ಸರ್ ಬರುತ್ತೆ? ಇದಕ್ಕೆ ಚಳ್ಳೆ ಹಣ್ಣು ತಿನ್ನಿಸು ಅಂದರೆ ಮೋಸ ಮಾಡು ಅಂತ ಹೇಳಿ ಅರ್ಥ ಬರುವಂಥದ್ದು. ಸರಿಯಾಗಿ ಚಳ್ಳೆ ಹಣ್ಣು ತಿನ್ನಿಸ್ತಾ ಬಿಡು ನಿಂಗೆ ಅಂತ ಹೇಳೋದನ್ನು ಕೇಳಿರ್ತೀರಲ್ಲ. ಸೊ ಚಳ್ಳೆ ಹಣ್ಣು ತಿನ್ನಿಸು ಅಂತಂದರೆ ಮೋಸ ಮಾಡು ಅಂತ ಹೇಳಿ ಈ ಒಂದು ನುಡಿಗಟ್ಟಿನ ಅರ್ಥ. ನೆಕ್ಸ್ಟು, ಗೆದ್ದೆತ್ತಿನ ಬಾಲ ಹಿಡಿ. ಗೆದ್ದೆತ್ತಿನ ಬಾಲ ಹಿಡಿ ಅಂದರೆ ಆಪ್ಷನ್ಸ್ ನೋಡಿ, ಬಹುಮಾನ ಪಡೆಯಲು ಪ್ರಯತ್ನಿಸು, ಸಂತೋಷ ಹೊಂದು, ಗೆಲ್ಲುವ ಪಕ್ಷವನ್ನು ಸೇರು, ಲಾಭ ಮಾಡು ಅಂತ ಇದೆ. ಸೊ ಇಲ್ಲಿ ಗೆದ್ದೆತ್ತಿನ ಬಾಲವನ್ನು ಹಿಡಿ ಅಂತ ಹೇಳಿದರೆ ಗೆಲ್ಲುವ ಪಕ್ಷವನ್ನು ಸೇರು, ಯಾರು ಗೆಲ್ತಿರ್ತಾರೋ ಅವ್ರ ಕಡೆ ಸೇರ್ಕೊ ಅಂತ ಹೇಳಿ ಗೆದ್ದೆತ್ತಿನ ಬಾಲ ಹಿಡಿ ಅಂತ ಹೇಳಿದ್ರೆ. ಇನ್ನು 14ನೆಯ ಒಂದು ನುಡಿಗಟ್ಟು, ಮುಂಗೈ ಎರಗಿಳಿ. ಮುಂಗೈ ಎರಗಿಳಿ ಅಂತಂದರೆ
ಆಪ್ಷನ್ಸ್ ನೋಡಿ, ಬಿನ್ನಾಣಗಿತ್ತಿ ಒಂದು ಬಗೆಯ ಗಿಳಿ, ಶುಭ ನುಡಿಯುವ ಹಕ್ಕಿ, ಪ್ರೀತಿ ಪಾತ್ರ. ಸೊ ಏನು ಮುಂಗೈ ಅರಗಿಳಿ ಅಂತ ಹೇಳಿದ್ರೆ ಇಲ್ಲಿ ಪ್ರೀತಿ ಪಾತ್ರ ಅಂತಕ್ಕಂಥದ್ದೇನಿದೆ ಮುಂಗೈ ಅರಗಿಳಿ ಅನ್ನುವಂತಹ ಒಂದು ನುಡಿಗಟ್ಟಿನ ಅರ್ಥ ಆಗತ್ತೆ. 15ನೇ ನುಡಿಗಟ್ಟು ನೋಡಿ, ಅಷ್ಟೋತ್ತರ. ಅಷ್ಟೋತ್ತರ ಅಂತ ಹೇಳಿದ್ರೆ ಆಪ್ಷನ್ಸ್ ನೋಡಿ, ಬೈಗುಳದ ಸುರಿಮಳೆ, 108 ನಾಮಗಳನ್ನುಳ್ಳ ದೇವತಾ ಸ್ತೋತ್ರ, 1 ಶತಕ, ದೇವರ ಅರ್ಚನೆ. ಸೊ ಅಷ್ಟೋತ್ತರ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ಎ ಏನಿದೆ ಬೈಗುಳದ ಸುರಿಮಳೆ. ಸೊ ನಾವು ಆಲ್ಮೋಸ್ಟ್ ಕೇಳಿರ್ತೀವಿ ಬೆಳಬೆಳಗ್ಗೆನೆ ಅಷ್ಟೋತ್ತರ ಶುರು ಮಾಡ್ಕೊಳ್ಳ ಇವಳು ಅಂತ. ಸೊ ಬೈಗುಳದ ಸುರಿಮಳೆ, ಯಾವಾಗ ನೋಡಿದ್ರು ಬೈತಾನೆ ಇರೋದು ಅನ್ನೋದು ಈ ಒಂದು ನುಡಿಗಟ್ಟಿನ ಅರ್ಥ ಬರುತ್ತೆ. ಇನ್ನು 16ನೇ ಪ್ರಶ್ನೆ, 16ನೇ ನುಡಿಗಟ್ಟು ಕಪಾಲ ಮೋಕ್ಷ ಅಂತ ಇದೆ. ಸೊ ಏನು ಕಪಾಲ ಮೋಕ್ಷ ಅಂತ ಹೇಳಿದ್ರೆ, ಕಪಾಲಿಯ ಅನುಗ್ರಹ, ಕೆನ್ನೆಗೆ ಏಟು, ವೈತರಣಿಯ ಆಚಿನ ದಡ, ಬೃಹಕಪಾಲ ಮುಕ್ತಿ. ಕಪಾಲ ಮುಕ್ತಿ ಅಂತ ಇದೆ. ಸೊ ಏನಿಲ್ಲಿ ಕಪಾಲ ಮೋಕ್ಷ ಅಂತ ಹೇಳಿದ್ರೆ ಕೆನ್ನೆಗೆ ಏಟು ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಕಪಾಲ ಮೋಕ್ಷ ನುಡಿಗಟ್ಟಿನ ಅರ್ಥ ಬಂದು ಕೆನ್ನೆಗೆ ಏಟು ಅಂತ ಅನ್ನೋವಂಥದ್ದು. ಸೊ 17ನೇ ಒಂದು ನುಡಿಗಟ್ಟು ಗಾಳಿ ಮಾತು. ಗಾಳಿ ಮಾತು ಅಂತಂದರೆ ಏನು? ಆಕಾಶವಾಣಿಯ ಉತ್ತೇಜನ, ಪಿಸು ಮಾತು, ಸುಳ್ಳು ಸುದ್ದಿ. ಸೊ ಏನಿದ್ರಲ್ಲಿ ಆನ್ಸರ್ ಗಾಳಿ ಮಾತು ಅಂತ ಹೇಳಿದ್ರೆ ಸರಿಯಾದ ಉತ್ತರ ಸುಳ್ಳು ಸುದ್ದಿ. ಗಾಳಿ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರಲ್ಲ, ಸೊ ಸುಳ್ಳು ಸುದ್ದಿಗಳನ್ನು ನೀವು ಕೇಳಬೇಡಿ, ಆ ಸುಳ್ಳು ಸುದ್ದಿಗಳಿಗೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂತಕ್ಕಂಥದ್ದು. ಸೊ ಗಾಳಿ ಮಾತು ಅಂತ ಹೇಳಿದ್ರೆ ಸುಳ್ಳು ಸುದ್ದಿ ಅಂತ ಹೇಳಿಬಿಟ್ಟು. 18ನೇ ಒಂದು ನುಡಿಗಟ್ಟು ಹನುಮಂತನ ಬಾಲ ಅಂತ ಇದೆ. ಹನುಮಂತನ ಬಾಲ ಅಂತ ಹೇಳಿದ್ರೆ ಶ್ರೀ ಲಾಂಗುಲಾಚಾರ್ಯ ಕೊನೆ ಇಲ್ಲದ್ದು ಬಾಲಂಗೋಚಿ ಬಾಲ ಬಡುಕ ಅಂತ. ಇಲ್ಲಿ ಹನುಮಂತನ ಬಾಲ ಅಂತ ಹೇಳಿದ್ರೆ ಕೊನೆ ಇಲ್ಲದ್ದು, ಏನು ಹನುಮಂತನ ಬಾಲ ಥರ ಅಷ್ಟುದ್ದ ಇದೆ ಅಂತ ಹೇಳ್ತಾರಲ್ವ, ಸೊ ಕೊನೆ ಇಲ್ಲದೆ ಇರೋದು ಅಂತ ಹೇಳಿಬಿಟ್ಟು ಈ ಒಂದು ನುಡಿಗಟ್ಟಿನ ಅರ್ಥ ಬರುತ್ತೆ. ಇನ್ನು 19ನೇ ನುಡಿಗಟ್ಟು ನೋಡಿ ಸಂಧ್ಯಾಕಾಲ ಅಂತ ಇದೆ. ಸಂಧ್ಯಾಕಾಲ ಅಂತ ಹೇಳಿದ್ರೆ ಸಂಜೆ ಹೊತ್ತು, ಸುಗ್ಗಿಯ ಕಾಲ, ಸೂರ್ಯ ಮುಳುಗುವ ಹೊತ್ತು, ಇಳಿಯ ವಯಸ್ಸು. ಸೊ ಸಂಧ್ಯಾಕಾಲ ಅಂತ ಹೇಳಿದ್ರೆ ಇಲ್ಲಿ ಇಳಿ ವಯಸ್ಸು ಅಂತಕ್ಕಂತಹ ಒಂದು ಅರ್ಥವನ್ನು ಕೊಡೋ ಅಂಥದ್ದು. ಇನ್ನು ಈ ಒಂದು ನುಡಿಗಟ್ಟಿನ ಕೊನೆಯ ನುಡಿಗಟ್ಟು ಒಂದೇ ದೋಣಿಯಲ್ಲಿರು ಅಂತ ಹೇಳಿಬಿಟ್ಟು. ಸೊ ಒಂದೇ ದೋಣಿಯಲ್ಲಿರು ಅಂತ ಹೇಳಿದ್ರೆ ಏನು? ಸಮೀಪದಲ್ಲಿರುವಂತನ ಅಥವಾ ಬದ್ಧನಾಗಿರುವಂತನ, ತೇಲುತ್ತಿರುವಂತನ ಅಥವಾ ಅಂತರ್ಗತನಾಗಿರುವಂತನ. ಏನು ಬರುತ್ತೆ ಒಂದೇ ದೋಣಿಯಲ್ಲಿರು ಅಂತ ಹೇಳಿದ್ರೆ? ಬದ್ಧನಾಗಿರು ಅನ್ನುವಂತಹ ಒಂದು ಅರ್ಥವನ್ನು ಕೊಡುತ್ತೆ ಈ ಒಂದು ಒಂದೇ ದೋಣಿಯಲ್ಲಿರು ನುಡಿಗಟ್ಟು. ಸೊ ಇದಿಷ್ಟು ನೀವು ನುಡಿಗಟ್ಟಿನ ಬಗ್ಗೆ ತಿಳ್ಕೊಂಡ್ರಿ. ಇನ್ನು ಮುಂದೆ ತತ್ಸಮ ತದ್ಭವಗಳ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದೇನಿದೆ ನೋಡಿ, ಅಂಗಳ ಪದದ ತದ್ಭವ ರೂಪ ಏನು ಅಂತ ಕೇಳಿದ್ದಾರೆ. ಸೊ ಅಂಗಳ ಪದದ ತದ್ಭವ ರೂಪ ಏನು ಅಂತ ಹೇಳಿದ್ರೆ ಇಲ್ಲಿ ಅಂಗನ ಅನ್ನೋದು ಈ ಒಂದು ಅಂಗಳ ಪದದ ತದ್ಭವ ರೂಪ ಆಗಿರುತ್ತೆ. ಅಂಗಳ ಪದದ ತದ್ಭವ ರೂಪ ಅಂಗನ ಆಗಿರುತ್ತೆ. ಇನ್ನು ನೆಕ್ಸ್ಟು ಕವಿ ಪದದ ತದ್ಭವ ರೂಪ ಬಂದ್ಬಿಟ್ಟು ಕಜ್ಜ, ಕಬ್ಬ, ಕಬ್ಬಿಗ, ಕುಬ್ಜ ಅಂತ ಇದೆ. ಸೊ ಕವಿ ಪದದ ತದ್ಭವ ರೂಪ ಏನು ಅಂತ ಹೇಳಿದ್ರೆ ಕಬ್ಬಿಗ ಅಂತಕ್ಕಂಥದ್ದು ಇಲ್ಲಿ ಕವಿ ಪದದ ತದ್ಭವ ರೂಪ ಆಗಿರೋವಂಥದ್ದು. ಮೂರನೇದು ನೋಡಿ, ಉದ್ದೇಶ ಪದದ ತದ್ಭವ ರೂಪ ಯಾವುದು ಅನ್ನೋವಂಥದ್ದು. ಇಲ್ಲಿ ಉದ್ದೇಶ ಪದದ ತದ್ಭವ ರೂಪ ಏನು ಅಂತ ಹೇಳಿದ್ರೆ ಉಗಡ ಅಂತಕ್ಕಂಥದ್ದು ಇಲ್ಲಿ ಉದ್ದೇಶ ಪದದ ತದ್ಭವ ರೂಪ ಆಗಿರುತ್ತೆ. ಇನ್ನು ನೆಕ್ಸ್ಟ್ 4ನೇದು ಯುಗ ಪದದ ತದ್ಭವ ರೂಪ ಏನು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಈಗ, ವಿಗ, ಚುಗ, ಜುಗ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಇದೆ. ಸೊ ಯುಗ ಅಂತ ಹೇಳಿದ್ರೆ ಅದರ ಒಂದು ತದ್ಭವ ರೂಪ ಬಂದ್ಬಿಟ್ಟು ಜುಗ ಅಂತಕ್ಕಂಥದ್ದು ಇಲ್ಲಿ ಯುಗ ಪದದ ತದ್ಭವ ರೂಪ ಆಗಿರುತ್ತೆ. 5ನೇದು ನೋಡಿ, ಇಲ್ಲಿ ಪತಿ ಪತ್ನಿ ಪದದ ತದ್ಭವ ರೂಪ ಏನು ಅಂತ ಕೇಳಿದ್ದಾರೆ. ಸೊ ಪತಿ ಪತ್ನಿ ಅಂದರೆ 4 ಆಪ್ಷನ್ ಇದೆ ನೋಡಿ, ಹದಿ ಬತ್ತೆ, ಹದಿ ಬತ್ಯ, ಹದಿ ಬದಿ, ಹದಿ ಬತ್ತ ಅಂತಕ್ಕಂಥದ್ದು. ಸೊ ಇಲ್ಲಿ ಪತಿ ಪತ್ನಿ ಅಂತ ಹೇಳಿದರೆ ಹದಿ ಬತ್ತೆ ಅಂತಕ್ಕಂಥದ್ದು ಇಲ್ಲಿ ಪತಿ ಪತ್ನಿ ಪದದ ತದ್ಭವ ರೂಪ ಆಗಿರೋವಂಥದ್ದು. ನೆಕ್ಸ್ಟು 6ನೇದು ನೋಡಿ, ಪಟ್ಟಣ ಪದದ ತದ್ಭವ ರೂಪ ಏನು ಅಂತ ಕೇಳಿದ್ದಾರೆ. ಸೊ ಪಟ್ಟಣ ಪದದ ತದ್ಭವ ರೂಪ ಬಂದ್ಬಿಟ್ಟು ಇಲ್ಲಿ ಪತ್ತನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಪಟ್ಟಣ ಪದದ ತದ್ಭವ ರೂಪ ಪತ್ತನ ಆಗಿರುತ್ತೆ. ಇಲ್ಲಿ ನೆಕ್ಸ್ಟು 7ನೇದು ಅಮೃತ ಪದದ ತದ್ಭವ ರೂಪ ಏನು ಅಂತ ಕೇಳಿದ್ದಾರೆ. ಸೊ ಇದು ಯೂಶಲಿ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಅಮೃತ ಪದದ ತದ್ಭವ ರೂಪ ಬಂದ್ಬಿಟ್ಟು ಅಮರ್ದು ಅಂತ ಹೇಳಿ. ಸೊ 1ನೇ ಆಪ್ಷನ್ ಏನಿದೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಅಮೃತ ಅಂತ ಹೇಳಿದ್ರೆ ಅಮರ್ದು ಅಂತ ಹೇಳಿ ಅದರ ಒಂದು ತದ್ಭವ ರೂಪ ಆಗಿರೋ ಅಂಥದ್ದು. ಇನ್ನು 8ನೇದು ನೋಡಿ, ಬಣ್ಣ ಪದದ ತದ್ಭವ ರೂಪ ಏನು ಅಂತ ಕೇಳಿದ್ದಾರೆ. ಬಣ್ಣ, ವಣ್ಣ, ವರ್ಣ, ವರ್ಣ ಅಂತ ಹೇಳಿಬಿಟ್ಟು. ಸೊ ಬಣ್ಣ ಪದದ ತದ್ಭವ ರೂಪ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ವರ್ಣ ಅಂತಕ್ಕಂಥದ್ದು ಏನು ಬಣ್ಣ ಪದದ ತದ್ಭವ ರೂಪ ಆಗಿರುತ್ತೆ. ಇನ್ನು ಮುಂದುವರೆದಂತೆ 9ನೇದು ಬ್ರಹ್ಮ ಪದದ ತದ್ಭವ ರೂಪ ಯಾವುದು ಅಂತ ಕೇಳಿದ್ದಾರೆ. ಬ್ರಹ್ಮ ಅಂತ ಹೇಳಿದ್ರೆ ಅದರ ಒಂದು ತದ್ಭವ ರೂಪ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ನಂಬರ್ 1 ಏನಿದೆ ಬೊಮ್ಮ ಅಂತಕ್ಕಂಥದ್ದು ಬ್ರಹ್ಮ ಪದದ ತದ್ಭವ ರೂಪ ಆಗಿರುತ್ತೆ.
ಇನ್ನು 10ನೇದು ನೋಡಿ, ಸ್ಥಾನ ಪದದ ತದ್ಭವ ರೂಪ ಕೇಳಿದ್ದಾರೆ. ಸೊ ಇಲ್ಲಿ ಸ್ಥಾನ ಅನ್ನುವಂತಹ ಪದದ ತದ್ಭವ ರೂಪ ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ನಂಬರ್ 2 ತಾಣ ಅಂತಕ್ಕಂಥದ್ದು ಸರಿಯಾದ ಅರ್ಥ ಆಗಿರುತ್ತೆ. ತದ್ಭವ ರೂಪ ಆಗಿರುತ್ತೆ. ಸ್ಥಾನ ಪದದ ತದ್ಭವ ರೂಪ ಬಂದು ತಾಣ. ಇನ್ನು 11ನೇದು ನೋಡಿ, ಯಶ ಪದದ ತದ್ಭವ ರೂಪ ಕೇಳಿದ್ದಾರೆ. ಯಶ ಅಂತ ಹೇಳಿದರೆ ಇಲ್ಲಿ ಜಸ ಅಂತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಯಶ ಅಂತ ಹೇಳಿದರೆ ಜಸ. ಸೊ ಯಶ ಪದದ ತದ್ಭವ ರೂಪ ಜಸ ಆಗುತ್ತೆ. ಇಲ್ಲಿ 12ನೇದು ಸಂದೇಹ ಪದದ ತದ್ಭವ ರೂಪ ಏನು ಅಂತ ಕೇಳಿದ್ದಾರೆ. ಸೊ ಸಂದೇಹ ಪದದ ತದ್ಭವ ರೂಪ ಬಂದ್ಬಿಟ್ಟು ಇಲ್ಲಿ ಸಂದೇಹ ಅಂತಕ್ಕಂಥದ್ದೇನಿದೆ ಸಂದೇಹ ಪದದ ತದ್ಭವ ರೂಪ ಆಗಿರುತ್ತೆ. ಇನ್ನು 13ನೇದು ನೋಡೋಣ. ಸೊ 13ನೇದು ಬಂದು ಪ್ರಸಾದ ಪದದ ತದ್ಭವ ರೂಪ ಏನು ಅಂತ ಕೇಳಿದ್ದಾರೆ. ಸೊ ಪ್ರಸಾದ ಪದದ ತದ್ಭವ ರೂಪ ಬಂದ್ಬಿಟ್ಟು ಹಸಾದ ಅಂತಕ್ಕಂಥದ್ದು. ಸೊ 14ನೇದು ನೋಡ್ತಾ ಹೋಗೋಣ. ವಿಜ್ಞಾನ ಪದದ ತದ್ಭವ ರೂಪ ಏನು? ಸೊ ವಿಜ್ಞಾನ ಅಂತ ಹೇಳಿದ್ರೆ ಏನು ಬರುತ್ತೆ ಅದಕ್ಕೆ ತದ್ಭವ ರೂಪ ಅಂತ ಹೇಳಿದ್ರೆ ಭಿನ್ನಾಣ ಅಂತಕ್ಕಂಥದ್ದು ವಿಜ್ಞಾನ ಪದದ ತದ್ಭವ ರೂಪ ಆಗಿರುತ್ತೆ. ಇನ್ನು ತಪಸ್ವಿ ಪದದ ತದ್ಭವ ರೂಪ ಅಂತ ಬಂದಾಗ ತವಸಿ ಅಂತಕ್ಕಂಥದ್ದು ಈ ಒಂದು ತಪಸ್ವಿ ಪದದ ತದ್ಭವ ರೂಪ ಆಗಿರುತ್ತೆ. 16ನೇದು ನೋಡಿ, ಕೋಗಿಲೆ ಪದದ ತದ್ಭವ ರೂಪ ಅಂತ ಬಂದಾಗ ಏನು ಬರ್ಬೋದು? ಕೋಗಿಲೆ ಪದದ ತದ್ಭವ ರೂಪ ಅಂತ ಹೇಳಿದ್ರೆ ಕೋಕಿಲ ಅಂತಕ್ಕಂಥದ್ದು ಕೋಗಿಲೆ ಪದದ ತದ್ಭವ ರೂಪ ಆಗಿರುತ್ತೆ. ಇನ್ನು 17ನೇದು ವ್ಯಾಪಾರಿ ಪದದ ತದ್ಭವ ರೂಪ ಯಾವುದು ಅಂತ ಹೇಳಿದ್ರೆ ಬೇಹಾರಿ ಅಂತಕ್ಕಂಥದ್ದು ಏನಿದೆ ವ್ಯಾಪಾರಿ ಅನ್ನುವಂತಹ ಒಂದು ಪದದ ತದ್ಭವ ರೂಪ ಆಗಿರೋವಂಥದ್ದು. ಇನ್ನು 18ನೇದು ಸಾಮ್ರಾಜ್ಯ ಪದದ ತದ್ಭವ ರೂಪ ಏನು ಅಂತ ಕೇಳಿದ್ದಾರೆ. ಸೊ ಸಾಮ್ರಾಜ್ಯ ಅಂತ ಹೇಳಿದ್ರೆ ಸಾಮ್ರಾಜ್ಯ ಅಂತಲೇ ಬರುತ್ತೆ. ಸೊ ಆಪ್ಷನ್ ನಂಬರ್ 2 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 19ನೇದು ವಂಶ ಪದದ ತದ್ಭವ ರೂಪ ಏನು ಅಂತ ಕೇಳಿದ್ದಾರೆ. ಸೊ ವಂಶ ಪದದ ತದ್ಭವ ರೂಪ ಏನು ಅಂತ ಕೇಳಿದ್ರೆ ಬಂಚ ಅಂತಕ್ಕಂಥದ್ದು ವಂಶ ಪದದ ತದ್ಭವ ರೂಪ ಆಗಿರೋವಂಥದ್ದು. ಸೊ ಈ ಒಂದು ವಿಡಿಯೋದ ಕೊನೆಯ ಒಂದು ಪ್ರಶ್ನೆ, ಬಂಜೆ ಪದದ ತತ್ಸಮ ರೂಪ ಯಾವುದು ಅಂತಕ್ಕಂಥದ್ದು. ಸೊ ಬಂಜೆ ಪದದ ತತ್ಸಮ ರೂಪ ಯಾವುದು ಅಂತ ಕೇಳಿದರೆ ವಂದ್ಯ ಅಂತಕ್ಕಂಥದ್ದೇನಿದೆ ಇದು ಬಂಜೆ ಅನ್ನುವಂತಹ ಒಂದು ಪದದ ತತ್ಸಮ ರೂಪ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ತತ್ಸಮಗಳ ಬಗ್ಗೆ ತಿಳ್ಕೊಂಡ್ರೆ, ನುಡಿಗಟ್ಟುಗಳ ಬಗ್ಗೆ ತಿಳ್ಕೊಂಡ್ರೆ, ಹಾಗೆಯೇ ಕೆಲವೊಂದಷ್ಟು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ತಿಳ್ಕೊಂಡ್ರಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.